ಒಂದು ಕ್ಯೂಟ್ ಕಪಲ್, ಸ್ಮಾಲ್ ಟೌನ್ ಹುಡುಗ, ಮೆಟ್ರೋ ಸಿಟಿ ಹುಡುಗಿ. ಆದರೆ ಮದುವೆ ಆಗಿ 3 ತಿಂಗಳಿಗೆ ಸಾವು ಇವರನ್ನ ದೂರಾಗಿಸಿತ್ತು. ಸುಂದರ ಕನಸುಗಳನ್ನ ಕಂಡು ಸಪ್ತಪದಿ ತುಳಿದಿದ್ದ ಜೋಡಿಯಲ್ಲಿ ಒಂದು ಸಾವಾಗಿತ್ತು. ಆಘಾತಕಾರಿ ವಿಷಯ ಅಂದ್ರೆ ಮದುವೆಗೆ ಮೊದಲೇ ಪ್ಲಾನ್ ಮಾಡಿದ್ದ ಕೊಲೆ ಮದುವೆ ನಂತರ ಸರಿಯಾಗಿ ಎಕ್ಸಿಕ್ಯೂಟ್ ಆಗಿತ್ತು. ಹಾಗಾದ್ರೆ ಏನಿದು ಸ್ಟೋರಿ? ಈ ಜೋಡಿಯ ಮೇಲೆ ಯಾರಿಗಿಷ್ಟು ದ್ವೇಷ? ಎಲ್ಲಾಗಿರೋದು ಈ ಕೊಲೆಗೆ ಕಾರಣ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಮಹಾನಗರದ ಕಲರ್ಫುಲ್ ಹೈಫೈ ಲೈಫ್ ಗೀಳು ಕೊಲೆ ಹಂತಕ್ಕೆ ಹೋಗುತ್ತೆ ಅಂದ್ರೆ ಎಂಥ ದುರಂತ ಅಲ್ವಾ? ಕೊಲೆಗೆ ಎಂಥ ಷಡ್ಯಂತ್ರ ಹೆಣೆಯಲಾಗಿತ್ತು ಗೊತ್ತಾ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಇದು ವೃಷಾಲಿ ಠಾಕ್ರೆ ಕೇಸ್. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದ ಜಲ್ಗಾಂವ್ ಜಿಲ್ಲೆಯಿಂದ. ಇಲ್ಲಿನ ರಾವೇರ್ ತಾಲೂಕಿನ ಒಂದು ಚಿಕ್ಕ ಊರಲ್ಲಿ 23 ವರ್ಷದ ಜಗದೀಶ್ ಸಾಳುಂಖೆ ತನ್ನ ಅಪ್ಪ ಅಮ್ಮನ ಜೊತೆ ಇರ್ತಿದ್ದ. ತಂದೆಯದ್ದು ಸ್ವಂತ ಒಂದು ಕಟಿಂಗ್ ಶಾಪ್ ಇತ್ತು. ಇವರದ್ದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಜಗದೀಶ್ಗೆ ಒಬ್ಬ ಅಣ್ಣ ಮತ್ತು ಒಬ್ಬ ತಮ್ಮ ಇದ್ದ. ಅಣ್ಣ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳ ಜೊತೆ ಮುಂಬೈನ ಠಾಣೆಯ ಕೋಲ್ಸೆವಾಡಿಯಲ್ಲಿ ಇರ್ತಾ ಇದ್ರು. ಜಗದೀಶ್ ಜಲ್ಗಾಂವ್ನಲ್ಲೇ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾನೆ. ಅಪ್ಪನ ಜೊತೆಗೆ ಬಾರ್ಬರ್ ಶಾಪ್ನಲ್ಲಿ ಕೆಲಸ ಮಾಡೋದು ಅವನಿಗೆ ಇಷ್ಟ ಇರಲಿಲ್ಲ. ನಾನು ಸಿಟಿಯಲ್ಲಿ ಬೇರೆ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾನೆ. ಅದಕ್ಕೆ ಅಪ್ಪ ಕೂಡ ಸಪೋರ್ಟ್ ಮಾಡ್ತಾರೆ. ಸರಿ ಅಂತ ಓದು ಮುಗಿಸಿ ಮುಂಬೈಗೆ ಬರ್ತಾನೆ. ಮುಂಬೈ ಮಾಯಾನಗರಿ, ಫಾಸ್ಟ್ ಆ್ಯಂಡ್ ಫ್ಯಾಷನೇಬಲ್ ಸಿಟಿ. ಮೊದಲೇ ಸ್ಮಾಲ್ ಟೌನ್ನಿಂದ ಬಂದಿದ್ದ ಜಗದೀಶ್ಗೆ ಇಲ್ಲಿನ ವಾತಾವರಣ ಹಿಡಿಸಿತ್ತು. ಮುಂಬೈನಲ್ಲಿ ಅಣ್ಣನ ಮನೆಯಲ್ಲೇ ಇರ್ತಾ ಇದ್ದ. ಕೆಲವು ಕಡೆ ಕೆಲಸಕ್ಕೆ ಅಪ್ಲೈ ಮಾಡ್ತಾನೆ. ಕೆಲ ತಿಂಗಳ ನಂತರ ಅಂಬರ್ನಾಥ್ನ ಒಂದು ಫಾರ್ಮಸ್ಯೂಟಿಕಲ್ ಕಂಪ್ನಿಯಲ್ಲಿ ಜಗದೀಶ್ಗೆ ಕೆಲಸ ಸಿಗುತ್ತೆ. ಇಲ್ಲಿಂದ ಜಗದೀಶ್ ಇನ್ನೂ ನನ್ನ ಲೈಫ್ ಸೆಟ್ ಆಯಿತು ಅನ್ಕೋತಾನೆ. ಸಿಟಿಯ ಕಲರ್ಫುಲ್ ದುನಿಯಾದಲ್ಲಿ ತನ್ನದೊಂದು ಪುಟ್ಟ ಲೋಕ ಮಾಡಬೇಕು ಅಂತ ಕಷ್ಟಪಟ್ಟು ದುಡಿತಾ ಇದ್ದ. ಇವನದ್ದು ತುಂಬ ಸಿಂಪಲ್ ಲೈಫ್. ತಾನಾಯ್ತು, ತನ್ನ ಕೆಲಸ ಆಯಿತು. ಬೇರೆ ಎಲ್ಲೋ ಪಾರ್ಟಿಗೆ ಹೋಗೋದು, ಅನಾವಶ್ಯಕ ದುಡ್ಡು ಖರ್ಚು ಮಾಡೋದು ಏನೂ ಮಾಡ್ತಾ ಇರಲಿಲ್ಲ. ಹೀಗಿರುವಾಗ ಊರಲ್ಲಿ ಇನ್ನೇನು ಮಗನಿಗೆ ಕೆಲಸ ಸಿಕ್ಕಿದೆ. ಮದುವೆ ವಯಸ್ಸೂ ಆಗ್ತಿದೆ. ಸರಿ, ಮದುವೆ ಮಾಡೋಣ ಅಂತ ಅಪ್ಪ ಅಮ್ಮ ಯೋಚಿಸ್ತಾರೆ. ಮದುವೆ ಬಗ್ಗೆ ಜಗದೀಶ್ ಜೊತೆ ಮಾತಾಡ್ತಾರೆ. ಸಿಟಿಯಲ್ಲಿ ಅಥವಾ ಊರಲ್ಲಿ ನಿನಗೆ ಯಾರಾದರೂ ಇಷ್ಟ ಇದ್ದಾರಾ? ಹಾಗೇನಾದರೂ ಇದ್ರೆ ಹೇಳು, ಅವರ ಮನೆಯವರ ಜೊತೆ ನಾವೇ ಮಾತಾಡ್ತೀವಿ ಅಂತಾರೆ. ಅದಕ್ಕೆ ಜಗದೀಶ್, ಆ ಥರ ಏನೂ ಇಲ್ಲ, ನನಗೆ ಕೆಲಸದಿಂದ ಪುರ್ಸೊತ್ತೇ ಸಿಗಲ್ಲ. ಇನ್ನು ಲವ್, ಗರ್ಲ್ ಫ್ರೆಂಡ್ ಅಂತ ಎಲ್ಲಿ ಹೋಗ್ಲಿ? ಸಾಲದಕ್ಕೆ ಸ್ಮಾಲ್ ಟೌನ್ ಹುಡುಗ ನಾನು, ನಮಗೆಲ್ಲ ಯಾರು ಸಿಗ್ತಾರೆ? ನೀವೇ ಒಂದೊಳ್ಳೆ ಹುಡುಗಿ ನೋಡಿ, ಮದುವೆ ಆಗ್ತೀನಿ ಅಂತಾನೆ. ಮಗ ಗ್ರೀನ್ ಸಿಗ್ನಲ್ ಕೊಟ್ಟ ಕೂಡಲೇ ಅಪ್ಪ ಅಮ್ಮ ವಧು ಅನ್ವೇಷಣೆ ಶುರು ಮಾಡ್ತಾರೆ. ಜಗದೀಶ್ ತುಂಬಾ ಶಾಂತ ಸ್ವಭಾವದವನು. ಅವನ ಉಡುಗೆ ತೊಡುಗೆ ಎಲ್ಲವೂ ಸಿಂಪಲ್ ಇತ್ತು. ನನಗೆ ಜೋಡಿಯಾಗಿ ಬರೋಳು ಕೂಡ ನನ್ನನ್ನ ಅರ್ಥ ಮಾಡಿಕೊಂಡು ನನ್ನ ಲೈಫ್ಗೆ ಹೊಂದ್ಕೊಂಡು ಹೋದ್ರೆ ಸಾಕು ಅಂತ ಅಂದ್ಕೊಂಡಿದ್ದ. ಅಂಥ ಹುಡುಗಿಯನ್ನೇ ಮನೆಯವರು ಹುಡುಕ್ತಾ ಇದ್ರು. ಇತ್ತ ಮುಂಬೈನ ಮಲಾಡ್ನಲ್ಲಿ ಒಂದು ಫ್ಯಾಮಿಲಿ ಇತ್ತು. ಅದು ಠಾಕ್ರೆ ಫ್ಯಾಮಿಲಿ, ಮಿಡಿಲ್ ಕ್ಲಾಸ್ ಮರಾಠಿ ಕುಟುಂಬ. ಇಲ್ಲಿ ವೃಷಾಲಿ ಠಾಕ್ರೆ ಅನ್ನೋ ಒಬ್ಬ ಮುದ್ದು ಮುಖದ ಹುಡುಗಿ ತನ್ನ ತಂದೆ ತಾಯಿ ಜೊತೆ ವಾಸವಿದ್ಲು. ಮದುವೆ ವಯಸ್ಸಾಗಿದ್ರಿಂದ ವೃಷಾಲಿಗೂ ಹುಡುಗ ನೋಡ್ತಾ ಇದ್ರು. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತಾರಲ್ಲ, ಹಾಗೆ ಜಗದೀಶ್ ಹಾಗೂ ವೃಷಾಲಿ ಜೋಡಿ ಆಗಬೇಕು ಅಂತ ಭಗವಂತ ಬರ್ದಿದ್ದ ಅನ್ಸುತ್ತೆ. ಹಾಗೆ ಆಯಿತು. ಮದುವೆಗೆ ಹೆಣ್ಣು ನೋಡ್ತಿದ್ದ ಜಗದೀಶ್ ಫ್ಯಾಮಿಲಿಗೆ ವೃಷಾಲಿ ಪ್ರಪೋಸಲ್ ಬಂದಿತ್ತು. ವೃಷಾಲಿ ಫೋಟೋ ಜಗದೀಶ್ಗೆ ತೋರಿಸ್ತಾರೆ. ಅವನಿಗೂ ಮೊದಲ ನೋಟದಲ್ಲೇ ವೃಷಾಲಿ ಇಷ್ಟ ಆಗಿದ್ಲು. ಮೊದಲೇ ಸಿಂಪಲ್ ಹುಡುಗ. ಇಷ್ಟು ಚಂದದ ಹುಡುಗಿ ನೋಡಿದ ಕೂಡಲೇ ಮದುವೆಗೆ ಓಕೆ ಅಂದಿದ್ದ. ವೃಷಾಲಿ ಅಪ್ಪ ಅಮ್ಮನಿಗೂ ಜಗದೀಶ್ ಮತ್ತು ಅವನ ಫ್ಯಾಮಿಲಿ ಇಷ್ಟ ಆಗಿತ್ತು. ಮದುವೆ ಮಾತುಕತೆ ಮುಂದುವರಿಯುತ್ತೆ. ಹಿರಿಯರೆಲ್ಲ ಕೂತು ನಿರ್ಧಾರ ಮಾಡಿ ಎಂಗೇಜ್ಮೆಂಟ್ ಮಾಡ್ತಾರೆ. ಆಲ್ರೆಡಿ ಜಗದೀಶ್ ಮತ್ತು ವೃಷಾಲಿ ನಡುವೆ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿತ್ತು. ಇಬ್ಬರು ಪರಸ್ಪರ ಮಾತಾಡೋಕೆ, ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅದು 29 ಡಿಸೆಂಬರ್ 2018. ಜಗದೀಶ್ ಮತ್ತು ವೃಷಾಲಿಯ ಮದುವೆ ದಿನ. ಎಲ್ಲರೂ ತುಂಬಾ ಸಂತೋಷದಲ್ಲಿದ್ರು. ಆದ್ರೆ ಮದುವೆಗೂ 2 ದಿನ ಮೊದಲೇ ಒಂದು ಕೊಲೆ ಪ್ಲಾನ್ ಆಗಿತ್ತು. ಅದೃಷ್ಟವಶಾತ್ ಪ್ಲಾನ್ ಫೇಲ್ ಆಗಿತ್ತು. ಈ ವಿಷಯ ಅಲ್ಲಿದ್ದ ಯಾರಿಗೂ ಗೊತ್ತಿರಲಿಲ್ಲ, ಇನ್ಕ್ಲೂಡಿಂಗ್ ಸಾಯಬೇಕಿದ್ದವರಿಗೂ ನನ್ನ ಕೊಲೆಗೆ ಅಟೆಂಪ್ಟ್ ನಡೆದಿತ್ತು ಅನ್ನೋ ಬಗ್ಗೆ ಅರಿವಿರಲಿಲ್ಲ. ಮದುವೆ ಎಲ್ಲ ಆದ್ಮೇಲೂ ಜಗದೀಶ್ ಅಣ್ಣ ಅತ್ತಿಗೆ ಜೊತೆಗೆ ಇರ್ತಿದ್ದ. ಒಂದೇ ಮನೆಯಲ್ಲಿ 2 ಫ್ಯಾಮಿಲಿ ಇತ್ತು. ಎಲ್ಲರೂ ಅನ್ಯೋನ್ಯವಾಗೇ ಇದ್ರು. ಮದುವೆ ಆದ ಹೊಸದ್ರಲ್ಲಿ ಎಲ್ಲ ಚೆನ್ನಾಗಿತ್ತು. ಆದ್ರೆ ಕೆಲವೇ ದಿನಗಳಲ್ಲಿ ಸಮಸ್ಯೆ ಕಾಣೋಕೆ ಆರಂಭವಾಗಿತ್ತು. ಸ್ಲೋಲಿ ವೃಷಾಲಿ ಬಿಹೇವಿಯರ್ನಲ್ಲಿ ಚೇಂಜಸ್ ಶುರುವಾಗಿತ್ತು. ವೃಷಾಲಿ ತನ್ನ ಕ್ಯೂಟ್ ಫೇಸ್ ಹಿಂದೆ ಅಡಗಿದ್ದ ತನ್ನ ರಿಯಲ್ ಮುಖ ಅನಾವರಣ ಮಾಡಿದ್ಲು. ಅವಳು ಮಾತಾಡೋ ಧಾಟಿ ಬದಲಾಗಿತ್ತು. ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಸ್ಟಾರ್ಟ್ ಮಾಡ್ತಿದ್ಲು. ಕೆಲವೇ ದಿನಗಳಲ್ಲಿ ಸಂಸಾರದ ಸರಿಗಮ ಹಳ್ಳ ಹಿಡಿದಿತ್ತು. ನಾನು ಈ ಮನೆಯಲ್ಲಿರಲ್ಲ,
ಬೇರೆ ಮನೆ ಮಾಡು, ನಾವಿಬ್ರು ಬೇರೆ ಇರೋಣ ಅಂತ ತಕರಾರು ಎತ್ತಿದ್ಲು. ನಿಜ ಹೇಳಬೇಕಂದ್ರೆ ಬೇರೆ ಹೋಗೋಣ ಅನ್ನೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಹೊಸದಾಗಿ ಮದುವೆ ಆಗಿರೋ ಜೋಡಿ, ಅವರಿಗೂ ಪ್ರೈವಸಿ ಬೇಕು ಅನ್ಸುತ್ತೆ. ಎಷ್ಟು ದಿನ ಅಂತ ಅಣ್ಣ ಅತ್ತಿಗೆ ಜೊತೆ ಇರಬೇಕು? ಬಾಡಿಗೆ ಆದರೂ ಸರಿ, ನಂದು ಅಂತ ಒಂದು ಮನೆ ಇರಬೇಕು. ಅದನ್ನ ನಾವಿಬ್ರೂ ಸೇರಿ ಚಂದವಾಗಿ ಸಿಂಗರಿಸಬೇಕು. ನಾವು ನಮ್ಮ ಲೈಫ್ನ ನಮ್ಮ ಸ್ಟೈಲ್ನಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೆಣ್ಣು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಇನ್ಫ್ಯಾಕ್ಟ್ ಕಟ್ಕೊಂಡ ಹೆಂಡತಿಯ ಬೇಕು ಬೇಡಗಳನ್ನು, ಆಸೆಗಳನ್ನು ಈಡೇರಿಸೋದು ಗಂಡನ ಕರ್ತವ್ಯ. ಆದರೆ ಇಲ್ಲಿ ಮ್ಯಾಟರ್ ಬೇರೆನೇ ಇತ್ತು. ಬೇರೆ ಹೋಗೋ ವಿಚಾರಕ್ಕೆ ಪ್ರತಿದಿನ ಕಿರಿಕಾಗ್ತಿತ್ತು. ಜಗದೀಶ್ ಕುಟುಂಬ ಇಬ್ಬರನ್ನು ಕೂರಿಸಿ ಮಾತಾಡಿ ಬುದ್ಧಿವಾದ ಹೇಳ್ತಾರೆ. ಈಗಷ್ಟೇ ಮದುವೆ ಆಗಿದೆ, ಇಬ್ಬರೂ ಎಲ್ಲಾದರೂ ಹೊರಗಡೆ ಹೋಗಿ ಬನ್ನಿ, ಎಲ್ಲ ಸರಿ ಹೋಗುತ್ತೆ, ಈ ಥರ ಜಗಳ ಮಾಡ್ಕೋಬೇಡಿ ಅಂತಾರೆ. ಜಗದೀಶ್ಗೂ ಹೇಳ್ತಾರೆ, ಹೇಗೂ ಸಂಬಳ ಚೆನ್ನಾಗೇ ಇದೆ, ನೀನೇ ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಒಂದು ಮನೆ ಮಾಡು, ನೀವಿಬ್ರು ಅಲ್ಲೇ ಸುಖವಾಗಿರಿ, ಬಿಡು ಸಿಕ್ಕಾಗ ಹೋಗೋದು ಬರೋದು ಮಾಡ್ತಾ ಇರಿ ಅಂತ ಸಮಾಧಾನವಾಗಿ ಹೇಳ್ತಾರೆ. ಸರಿ ಅಂತ ಜಗದೀಶ್ ಬೇರೆ ಮನೆ ಮಾಡೋಕೆ ಒಪ್ಕೋತಾನೆ. ತಾನು ಮನೆ ಮಾಡ್ತಾ ಇರೋದು ಅಲ್ಲಿ ಸುಖವಾಗಿ ಸಂಸಾರ ಮಾಡೋಕೆ ಅಂತ ಜಗದೀಶ್ ಅನ್ಕೊಂಡಿದ್ದ. ಆದರೆ ವಿಧಿ ಅವನಿಗಾಗಿ ಬೇರೆಯದ್ದೇ ಪ್ಲಾನ್ ಹೆಣೆದಾಗಿತ್ತು. ಜಗದೀಶ್ ಹಲವು ಮನೆ ತೋರಿಸ್ತಾನೆ. ಆದರೆ ವೃಷಾಲಿಗೆ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಸಿಂಪಲ್ ಮನುಷ್ಯನಾಗಿದ್ದ ಜಗದೀಶ್ ಸಿಂಪಲ್ ಮನೆಗಳನ್ನೇ ನೋಡ್ತಿದ್ದ. ಬಟ್ ಸಿಟಿ ಹುಡುಗಿ ಹೈಫೈ ಕನಸು ಹೊಂದಿದ್ದ ವೃಷಾಲಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಯಾವುದಾದ್ರೂ ಪಾಶ್ ಏರಿಯಾದಲ್ಲಿ ಸಖತ್ತಾಗಿರೋ ಫ್ಲ್ಯಾಟ್ಗೆ ಹೋಗಬೇಕು ಅಂತ ಇಷ್ಟಪಡ್ತಾಳೆ. ಕೊನೆಗೆ ಕಲ್ಯಾಣ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಂದು ಫ್ಲ್ಯಾಟ್ ಇಷ್ಟ ಆಗುತ್ತೆ. ಬಾಡಿಗೆ ಮಾತಾಡಿ ಫಿಕ್ಸ್ ಮಾಡಿ ಫ್ಲ್ಯಾಟ್ಗೆ ಶಿಫ್ಟ್ ಆಗ್ತಾರೆ. ಇಬ್ಬರೂ ಸೇರಿ ತುಂಬಾ ಚೆನ್ನಾಗಿ ಮನೆ ಸಿಂಗರಿಸ್ತಾರೆ. ಸೋಫಾ, ಫರ್ನಿಚರ್ ಸೇರಿದಂತೆ ಹೊಸ ಮನೆಗೆ ಏನೇನು ಬೇಕೋ ಎಲ್ಲ ತಗೊಂಡು ಬರ್ತಾರೆ. ಹೊಸ ಮನೆ, ಹೊಸ ಲೈಫ್. ಈಗ ವೃಷಾಲಿ ಖುಷಿಯಾಗಿದ್ಲು. ಅವಳ ಖುಷಿ ಕಂಡು ಜಗದೀಶ್ ಕೂಡ ನಿರಾಳನಾಗಿದ್ದ. ಫ್ಲ್ಯಾಟ್ನಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾ ಇದ್ರು. ಜಗದೀಶ್ ಬೆಳಗ್ಗೆ ತಿಂಡಿ ತಿನ್ಕೊಂಡು ಆಫೀಸ್ಗೆ ಹೋದ್ರೆ ವೃಷಾಲಿ ಮನೆ ಜವಾಬ್ದಾರಿ ನೋಡ್ಕೋತಾ ಇದ್ಲು. ಹೀಗೆ 3 ತಿಂಗಳು ಕಳೆಯುತ್ತೆ. ಹೀಗಿರುವಾಗ ಅವತ್ತು ಮಾರ್ಚ್ 7, 2019 ಬೆಳಗ್ಗೆ 11 ಗಂಟೆ ಸುಮಾರು ವೃಷಾಲಿ ಜಗದೀಶ್ನ ಮಾಮ ನಂದಲಾಲ್ ಸೌದಾನೆಗೆ ಫೋನ್ ಮಾಡ್ತಾಳೆ. ಅವಳು ಫೋನ್ ಮಾಡಿದ್ದು ನೋಡಿ ನಂದಲಾಲ್ಗೆ ಆಶ್ಚರ್ಯ ಆಗುತ್ತೆ. ಇದೇನಿದು, ಯಾವತ್ತೂ ಕಾಲ್ ಮಾಡದೇ ಇದ್ದವಳು ಇವತ್ತು ಮಾಡ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡೆ ಕಾಲ್ ರಿಸೀವ್ ಮಾಡ್ತಾರೆ. ವೃಷಾಲಿಯ ಧ್ವನಿಯಲ್ಲಿ ಗಾಬರಿ ಇತ್ತು. ಮಾಮ ಬೇಗ ಬನ್ನಿ, ಜಗದೀಶ್ಗೆ ಏನೋ ಆಗಿದೆ ಅಂತ ಒಂದೇ ಉಸಿರಲ್ಲಿ ಹೇಳ್ತಾಳೆ. ಅದಕ್ಕೆ ನಂದಲಾಲ್, ಏನಾಯ್ತಮ್ಮ, ಮೊದಲು ಸಮಾಧಾನ ಮಾಡ್ಕೋ, ನೀನು ಹೇಳ್ತಿರೋದು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಏನಾಯ್ತು ಹೇಳು ಅಂತ ಮತ್ತೆ ಕೇಳ್ತಾರೆ. ಮಾಮ, ನಾನು ತರಕಾರಿ ತರೋಕೆ ಮಾರ್ಕೆಟ್ಗೆ ಹೋಗಿದ್ದೆ. ಮನೆಗೆ ಬಂದು ನೋಡಿದ್ರೆ ಮನೆ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಜಗದೀಶ್ ಸೋಫಾ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ನೀವು ಬೇಗ ಮನೆಗೆ ಬನ್ನಿ ಅಂತ ಹೇಳ್ತಾ ಅಳೋಕೆ ಶುರು ಮಾಡ್ತಾಳೆ. ನಂದಲಾಲ್ ಅವರ ಮನೆ ಜಗದೀಶ್ ಮನೆ ಹತ್ರನೇ ಇತ್ತು. ಕೂಡಲೇ ಜಗದೀಶ್ ಮನೆ ಕಡೆ ಹೊರಡ್ತಾರೆ. ದಾರಿಯಲ್ಲಿ ಜಗದೀಶ್ ಅಣ್ಣನಿಗೆ ಮತ್ತು ಅಪ್ಪ ಅಮ್ಮನಿಗೆ ವಿಷಯ ಹೇಳ್ತಾರೆ. ಎಲ್ಲರೂ ಜಗದೀಶ್ ಫ್ಲ್ಯಾಟ್ಗೆ ಬರ್ತಾರೆ. ಮನೆಯ ಪರಿಸ್ಥಿತಿ ನೋಡಿದ್ರೆ ಯಾರೋ ದರೋಡೆಕೋರರು ನುಗ್ಗಿ ಕಳ್ತನ ಮಾಡಿರೋ ಥರ ಕಾಣ್ತಿತ್ತು. ಎಲ್ಲಾ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಸೋಫಾ ಮೇಲೆ ಜಗದೀಶ್ ಮಲಗಿದ್ದ ಸ್ಥಿತಿಯಲ್ಲಿದ್ದ. ಉಸಿರು ಚೆಕ್ ಮಾಡ್ತಾರೆ. ಇನ್ನೂ ಉಸಿರಾಡ್ತಾ ಇದ್ದ. ಬಹುಶಃ ದರೋಡೆಕೋರರು ಜಗದೀಶ್ ಮೇಲೆ ಹಲ್ಲೆ ಮಾಡಿರಬಹುದು ಅಂತ ಅಂದ್ಕೊಂಡು ತಕ್ಷಣ ಅವನನ್ನ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಬಂದಾಗ ಜಗದೀಶ್ನ ಹೆಲ್ತ್ ತುಂಬಾ ಕ್ರಿಟಿಕಲ್ ಇತ್ತು. ಹಾಗಾಗಿ ಇಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ನೀವು ಬೇರೆ ದೊಡ್ಡ ಆಸ್ಪತ್ರೆಗೆ ತಗೊಂಡು ಹೋಗಿ ಅಂತಾರೆ. ಸ್ವಲ್ಪ ದೂರದಲ್ಲಿದ್ದ ರುಕ್ಮಿಣಿಬಾಯಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿಗೆ ಹೋಗೋವಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ಅದಾಗಲೇ ಜಗದೀಶ್ ಸತ್ತು ಹೋಗಿದ್ದ. ಹಾಗಾದ್ರೆ ಜಗದೀಶ್ಗೆ ಏನಾಯ್ತು? ಮದುವೆ ಆಗಿ ಬರೀ 3 ತಿಂಗಳು ಸಂಸಾರ ಆಗಿತ್ತು. ಪಾಪ 3 ತಿಂಗಳಿಗೆ ವೃಷಾಲಿ ವಿಧವೆಯಾಗಿದ್ಲು. ಹಾಗಾದ್ರೆ ಅವತ್ತು ಫ್ಲ್ಯಾಟಲ್ಲಿ ಏನಾಯ್ತು? ನಿಜವಾಗಿಯೂ ದರೋಡೆಕೋರರ ಕೆಲಸನಾ ಅಥವಾ ಇದೊಂದು ಪ್ರೀ ಪ್ಲಾನ್ಡ್ ಕೊಲೆನಾ? ಜಗದೀಶ್ ದೇಹ ಆಸ್ಪತ್ರೆಗೆ ತಲುಪಿದ್ರಿಂದ ಆಸ್ಪತ್ರೆಯವರು ಕೋಲ್ಸೇವಾಡಿ ಪೊಲೀಸರಿಗೆ ವಿಷಯ ಮುಟ್ಟಿಸ್ತಾರೆ. ತಕ್ಷಣ ಪೊಲೀಸರು ಆಸ್ಪತ್ರೆಗೆ ಬರ್ತಾರೆ. ವೈದ್ಯರ ಜೊತೆ ಮತ್ತು ಜಗದೀಶ್ ಫ್ಯಾಮಿಲಿ ಜೊತೆ ಮಾತಾಡಿ ಶವವನ್ನ PMಗೆ ಕಳಿಸ್ತಾರೆ. ಜಗದೀಶ್ ಕುಟುಂಬಕ್ಕೆ ದಿಕ್ಕೇ ತೋಚದಂತಾಗಿತ್ತು. ಹೆಂಡತಿ ವೃಷಾಲಿ ಅಂತೂ ಅತ್ತು ನಿತ್ರಾಣವಾಗಿದ್ಲು. ಸುಮ್ಮನೆ ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ಕೂತ್ಕೊಬಿಟ್ಟಿದ್ಲು. ವೃಷಾಲಿ ಪೊಲೀಸರಿಗೆ ಏನೂ ಸ್ಟೇಟ್ಮೆಂಟ್ ಕೊಡೋ ಪರಿಸ್ಥಿತಿಯಲ್ಲಿರಲಿಲ್ಲ. ಪೊಲೀಸರು ಕುಟುಂಬದವರ ಜೊತೆ ಮಾತಾಡ್ತಾರೆ. ಎಲ್ಲರೂ ವೃಷಾಲಿ ಮಾರ್ಕೆಟ್ಗೆ ಹೋಗಿದ್ಲು. ಅವಳು ಮನೆಗೆ ಬಂದು ನೋಡಿದಾಗ ಮನೆಯೆಲ್ಲ ಚೆಲ್ಲಾಪಿಲ್ಲಿಯಾಗಿತ್ತು. ಜಗದೀಶ್ ಸೋಫಾ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಆಮೇಲೆ ಅವಳು ನಮಗೆ ಫೋನ್ ಮಾಡಿ ಹೇಳಿದ್ಲು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಮನೆಯಲ್ಲಿ ಎಷ್ಟು ಜನ ಇದ್ರು, ಮನೆಗೆ ಯಾರ್ಯಾರು ಬರ್ತಾ ಇದ್ರು, ಅವನಿಗೆ ಬೇರೆ ಏನಾದರೂ ಲಫಡ ಇತ್ತಾ, ಯಾರ ಜೊತೆ ಆದರೂ ದ್ವೇಷ ಇತ್ತಾ,
ಆಫೀಸಲ್ಲಿ ಏನಾದರೂ ಕಿರಿಕಾಗಿತ್ತಾ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತೆಲ್ಲ ಕೆಲವು ಬೇಸಿಕ್ ಪ್ರಶ್ನೆ ಕೇಳಿ ವಿವರಣೆ ಪಡ್ಕೋತಾರೆ. ಅವನು ತುಂಬ ಸಿಂಪಲ್ ಹುಡುಗ, ಅವನಿಗೆ ಯಾರ ಜೊತೆಗೂ ದ್ವೇಷ ಇರಲಿಲ್ಲ ಅಂತ ಮನೆಯವರು ಹೇಳ್ತಾರೆ. ನಂತರ ಸಮಯ ನೋಡಿ ವೃಷಾಲಿ ಹತ್ರನೂ ಮಾತಾಡ್ತಾರೆ. ಇವತ್ತು ಬೆಳಗ್ಗೆ ಮತ್ತು ನಿನ್ನೆ ರಾತ್ರಿ ಏನೇನಾಯಿತು ಎಲ್ಲ ವಿವರವಾಗಿ ಹೇಳಿ ಅಂತಾರೆ. ಸರ್, ನಿನ್ನೆ ಸಂಜೆ ಜಗದೀಶ್ ನನಗೆ ಕಾಲ್ ಮಾಡಿ ಆಫೀಸ್ನಿಂದ ಹೊರಡ್ತಾ ಇದ್ದೀನಿ ಅಂದರು. ನಾನು ಬರ್ತಾ ಸ್ವಲ್ಪ ತರಕಾರಿ ತಗೊಂಡು ಬನ್ನಿ, ಎಲ್ಲ ಮುಗ್ದು ಹೋಗಿದೆ, ನಾಳೆಗೆ ಏನೂ ಇಲ್ಲ ಅಂದೆ. ಆದರೆ ಅವರು ತರಕಾರಿ ತಗೊಳ್ದೆ ಹಾಗೆ ಮನೆಗೆ ಬಂದರು. ಸರಿ ಬಿಡಿ, ನಾಳೆ ನಾನೇ ಹೋಗಿ ತಗೊಂಡು ಬರ್ತೀನಿ ಅಂತ ಊಟ ಮಾಡಿ ಮಲಗಿದ್ವಿ. ರಾತ್ರಿ ಅವರು ಆರಾಮಾಗೇ ಇದ್ರು. ಬೆಳಗ್ಗೆ ಎದ್ದು ನಾನು ತರಕಾರಿ ತಗೊಂಡು ಬರೋಕೆ ಮಾರ್ಕೆಟ್ಗೆ ಹೋದೆ. ನಾನು ಡೋರ್ ಕ್ಲೋಸ್ ಮಾಡಿಕೊಂಡು ಹೋಗಿದ್ದೆ. ತರಕಾರಿ ತಗೊಂಡು ಮನೆಗೆ ಬಂದಾಗ ಮೇನ್ ಡೋರ್ ಓಪನ್ ಇತ್ತು. ಡೋರ್ ಯಾಕೆ ಓಪನ್ ಇಟ್ಟಿದ್ದಾರೆ ಇವರು ಅನ್ಕೊಂಡೆ ನಾನು ಮನೆಯೊಳಗಡೆ ಹೋದೆ. ನೋಡಿದ್ರೆ ಮನೆ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ವು. ಜಗದೀಶ್ ಸೋಫಾ ಮೇಲೆ ಬಿದ್ದಿದ್ದ. ಯಾರೋ ಕಳ್ಳರು ನುಗ್ಗಿರಬಹುದು, ಜಗದೀಶ್ ಮೇಲೆ ಹಲ್ಲೆ ಮಾಡಿ ದರೋಡೆಗೆ ಟ್ರೈ ಮಾಡಿರಬಹುದು ಅಂತ ಅನ್ಕೊಂಡು ಜಗದೀಶ್ನ ಎಪ್ಸೋಕೆ ಟ್ರೈ ಮಾಡಿದೆ. ಆದರೆ ಅವರು ಪ್ರಜ್ಞೆ ತಪ್ಪಿದ್ರು ಸರ್ ಅಂತ ಅಳ್ತಾಳೆ. ಸರಿ, ಮನೆಯಲ್ಲಿ ಏನಾದರೂ ಕಳ್ತನ ಆಗಿದೆಯಾ ಅಂತ ಕೇಳ್ತಾರೆ. ಹೌದು ಸರ್, ನನ್ನ ಒಡವೆ ಕಾಣ್ತಾ ಇಲ್ಲ, ಜೊತೆಗೆ ಜಗದೀಶ್ ಕತ್ತಲ್ಲಿ ಒಂದು ಚಿನ್ನದ ಚೈನ್ ಹಾಕೊಳ್ತಾ ಇದ್ರು, ಅದನ್ನು ಕತ್ಕೊಂಡು ಹೋಗಿದ್ದಾರೆ ಪಾಪಿಗಳು ಅಂತಾಳೆ. ಪೊಲೀಸರು IPC ಸೆಕ್ಷನ್ 174 ಅಡಿಯಲ್ಲಿ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ ದೂರು ದಾಖಲಿಸಿಕೊಂಡು ತನಿಖೆಗಿಳಿತಾರೆ. ಅಷ್ಟೊತ್ತಿಗೆ PM ರಿಪೋರ್ಟ್ ಬಂದಿತ್ತು. ರಿಪೋರ್ಟ್ ನೋಡಿ ಪೊಲೀಸರು ದಂಗಾಗಿದ್ರು. ಯಾಕಂದ್ರೆ ಜಗದೀಶ್ ತನ್ನ ವೈರ್ನಿಂದ ಬಿಗಿಯಲಾಗಿತ್ತು. ಅದರ ಮಾರ್ಕ್ಸ್ ಕತ್ತತ್ರ ಇತ್ತು. ಇದನ್ನ ನೋಡಿದ ಪೊಲೀಸರು ಇದು ದರೋಡೆಕೋರರ ಕೃತ್ಯ ಅಂತಾನೆ ಅನ್ಕೋತಾರೆ. ಆದರೆ PM ರಿಪೋರ್ಟ್ನಲ್ಲಿದ್ದ ಮುಂದಿನ ಲೈನ್ ನೋಡಿದ ಪೊಲೀಸರಿಗೆ ಈ ಕೇಸ್ ಕ್ಲಿಯರ್ ಆಗಿ ಅರ್ಥವಾಗಿತ್ತು. ಏನಿತ್ತು ಆ ರಿಪೋರ್ಟ್ನಲ್ಲಿ ಅನ್ನೋದನ್ನ ಮುಂದೆ ಹೇಳ್ತೀವಿ. ಮನೆಯಲ್ಲಿ ಗಂಡ ಹೆಂಡತಿ ಬಿಟ್ರೆ ಬೇರೆ ಯಾರೂ ಇರ್ತಾ ಇರಲಿಲ್ಲ. ಇವರ ಮನೆಗೆ ಯಾರೂ ಬರ್ತಾ ಇರಲಿಲ್ಲ. ಹೀಗಾಗಿ ಇದು ಯಾರೋ ಗೊತ್ತಿರೋರ ಕೃತ್ಯ ಇರಬಹುದಾ ಅಂತ ನೋಡ್ತಾರೆ. ವೃಷಾಲಿಗೆ ಬೇರೆ ಬಾಯ್ ಫ್ರೆಂಡ್ ಇರಬಹುದಾ, ಅವನೇನಾದರೂ ಜಗದೀಶ್ ಕೊಲೆ ಪ್ಲಾನ್ ಮಾಡಿದ್ನಾ ಅಂತ ಚೆಕ್ ಮಾಡ್ತಾರೆ. ವೃಷಾಲಿ ಕಾಲ್ ರೆಕಾರ್ಡ್ಸ್ ಜಾಲಾಡ್ತಾರೆ. ಆದರೆ ಅವಳ ಫೋನ್ ರೆಕಾರ್ಡ್ಸ್ನಲ್ಲಿ ಅನುಮಾನ ಪಡುವಂಥದ್ದು ಏನೂ ಸಿಗಲ್ಲ. ಮತ್ತೆ ಫ್ಲ್ಯಾಟ್ಗೆ ಹೋಗಿ ತಪಾಸಣೆ ಮಾಡ್ತಾರೆ. ಇಲ್ಲೂ ಪೊಲೀಸರಿಗೆ ಒಂದು ಕ್ಲೂ ಸಿಗುತ್ತೆ. ಮನೆಯೊಳಗೆ ಯಾರೂ ಬಲವಂತವಾಗಿ ನುಗ್ಗಿರೋ ಬಗ್ಗೆ ಕುರುಹುಗಳಿರಲಿಲ್ಲ. ಈಗ ಪೊಲೀಸರ ಸಸ್ಪೆಕ್ಟ್ ಲಿಸ್ಟ್ನಲ್ಲಿದ್ದ ಮೊದಲ ಹೆಸರೇ ವೃಷಾಲಿ. ಇದಕ್ಕೆ ಕಾರಣವೂ ಇತ್ತು. ಅದೇನಂದ್ರೆ ಆಗಲೇ ನಾವು PM ರಿಪೋರ್ಟ್ನಲ್ಲಿದ್ದ ಸಾವಿನ ಕಾರಣದ ಬಗ್ಗೆ ಹೇಳಿದ್ವಲ್ಲ, ಅದೇನಂದ್ರೆ ವೈರ್ನಿಂದ ಜಗದೀಶ್ ಕುತ್ತಿಗೆ ಬಿಗಿದಿದ್ರಿಂದ ಉಸಿರುಗಟ್ಟಿ ಅವನು ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗಿತ್ತು. ಆದರೆ ಇಂಟ್ರೆಸ್ಟಿಂಗ್ ಅಂಶ ಅಂದ್ರೆ ಜಗದೀಶ್ ದೇಹದಲ್ಲಿ ವಿಷ ಇದ್ದಿದ್ದು ಪತ್ತೆಯಾಗಿತ್ತು. ಅಂದ್ರೆ ವೈರ್ನಿಂದ ಕುತ್ತಿಗೆ ಬಿಗಿಯೋಕು ಮೊದಲು ಅವನಿಗೆ ವಿಷ ಹಾಕಲಾಗಿದೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಪೊಲೀಸರು ಮತ್ತೆ ವೃಷಾಲಿಯನ್ನ ವಿಚಾರಣೆ ಮಾಡೋಕೆ ಮುಂದಾಗ್ತಾರೆ. ಈ ಬಾರಿ ಅವರ ಬಳಿ ಸಾಲಿಡ್ ಎವಿಡೆನ್ಸ್ ಕೂಡ ಇತ್ತು. ಬಟ್ ಕೇವಲ ಮನೆಯೊಳಗೆ ಬಲವಂತವಾಗಿ ಯಾರೂ ನುಗ್ಗಿಲ್ಲ ಮತ್ತು ಜಗದೀಶ್ ದೇಹದಲ್ಲಿ ವಿಷ ಪತ್ತೆಯಾಯಿತು ಅಂದ ಮಾತ್ರಕ್ಕೆ ವೃಷಾಲಿಯೇ ಕೊಲೆಗಾತಿ ಅಂತ ಹೇಳೋದು ಕಷ್ಟವಾಗಿತ್ತು. ಹಾಗಾಗಿ ಅವಳ ಕನ್ಫೆಷನ್ ಬಹಳ ಮುಖ್ಯವಾಗಿತ್ತು. ವೃಷಾಲಿಗೆ ಕೆಲವು ಪ್ರಶ್ನೆ ಕೇಳ್ತಾರೆ. ಮತ್ತೆ ಸೇಮ್ ಟು ಸೇಮ್ ಹಳೆ ಸ್ಟೇಟ್ಮೆಂಟ್ ರಿಪೀಟ್ ಮಾಡ್ತಾಳೆ. ಮಹಾರಾಷ್ಟ್ರ ಪೊಲೀಸರು ಇಂಥ ಕೇಸ್ ಎಷ್ಟು ನೋಡಿಲ್ಲ ಹೇಳಿ. ಅವಳ ಮಾತಿನ ಶೈಲಿ ನೋಡಿಯೇ ಅವಳು ನಾಟಕ ಆಡ್ತಿದ್ದಾಳೆ ಅನ್ನೋದು ಪೊಲೀಸರಿಗೆ ಅರಿವಾಗಿತ್ತು. ಅವಳು ಮಾತಾಡುವಾಗಲೇ ಲೇಡಿ ಕಾನ್ಸ್ಟೇಬಲ್ ಒಬ್ರು ಲಾಠಿ ಕೈಯಲ್ಲಿ ಹಿಡ್ಕೊಂಡು ಸುಮ್ಮನೆ ಅವಳ ಪಕ್ಕ ಬಂದು ನಿಲ್ತಾರೆ. ಕಾನ್ಸ್ಟೇಬಲ್ ಪಕ್ಕಕ್ಕೆ ಬಂದು ನಿಂತಿದ್ದು ನೋಡಿದ ವೃಷಾಲಿಗೆ ಸಣ್ಣದಾಗಿ ಗಾಬರಿ ಶುರುವಾಗಿತ್ತು. ಅವಳ ಕೈ ಕಾಲು ನಡುಗೋಕೆ ಸ್ಟಾರ್ಟ್ ಆಗುತ್ತೆ. ಪೊಲೀಸರು ಮತ್ತೆ ಪ್ರಶ್ನೆ ಕೇಳೋಕ್ಕೂ ಮೊದಲೇ ಸರ್, ನನಗೇನೂ ಮಾಡಬೇಡಿ, ಎಲ್ಲ ನಾನೇ ನಿಜ ಹೇಳ್ತೀನಿ ಅಂತಾಳೆ. ಇಲ್ಲಿಂದ ವೃಷಾಲಿ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾಳೆ. ಸರ್, ನನ್ನ ಹೆಸರು ವೃಷಾಲಿ ಠಾಕ್ರೆ. ನನಗೆ 23 ವರ್ಷ. ನಾನೊಬ್ಬ ಗ್ರ್ಯಾಜುಯೇಷನ್ ಮುಗಿದ ಕೂಡಲೇ ನನ್ನ ಅಪ್ಪ ಅಮ್ಮ ಜಗದೀಶ್ ಜೊತೆ ನನ್ನ ಎಂಗೇಜ್ಮೆಂಟ್ ಮಾಡಿಬಿಟ್ರು. ಎಂಗೇಜ್ಮೆಂಟ್ ಆದಮೇಲೆ ನಾನು ಜಗದೀಶ್ ಜೊತೆ ಖುಷಿಯಾಗಿ ಮಾತಾಡ್ತಾ ಇದ್ದೆ. ಆದರೆ ಯಾಕೋ ಎಂಗೇಜ್ಮೆಂಟ್ ಆದ 1 ತಿಂಗಳ ನಂತರನೇ ಅವನು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವನು ತುಂಬ ಸಿಂಪಲ್ ಹುಡುಗ, ಒಂಚೂರು ಸ್ಟೈಲಿಶ್ ಇರಲಿಲ್ಲ. ಅವನ ಡ್ರೆಸ್ಸಿಂಗ್ ಸ್ಟೈಲ್, ಲೈಫ್ ಸ್ಟೈಲ್ ಯಾವುದರಲ್ಲೂ ಹ್ಯಾಪ್ನಿಂಗ್ ಇರಲಿಲ್ಲ. ಆದರೆ ನನ್ನ ಡ್ರೀಮ್ ಬಾಯ್ ಬಗ್ಗೆ ನಾನು ಏನೇನೋ ಕನಸು ಕಂಡಿದ್ದೆ. ಅವನು ಫ್ಯಾಷನೇಬಲ್ ಇರಬೇಕು, ಪಾರ್ಟೀಸ್ಗೆ ಹೋಗಬೇಕು, ಟ್ರೆಂಡಿ ಬಟ್ಟೆ ಹಾಕ್ಕೋಬೇಕು, ನನ್ನನ್ನು ಸುತ್ತಾಡ್ಸೋಕೆ ಕರ್ಕೊಂಡು ಹೋಗಬೇಕು, ಹೈ ಫೈ ಲೈಫ್ ಲೀಡ್ ಮಾಡಬೇಕು ಅಂತೆಲ್ಲ ಆಸೆ ಪಟ್ಟಿದ್ದೆ. ಆದರೆ ಜಗದೀಶ್ ತುಂಬ ಸಪ್ಪೆಯಾಗಿದ್ದ ಸಾರ್ ಅಂತಾಳೆ. ಜಗದೀಶ್ಗೆ ಮಾಡರ್ನ್ ಲೈಫ್ ಅಂದರೆ ಏನಂತಾನೆ ಗೊತ್ತಿರಲಿಲ್ಲ. ಅವನಿಗೆ ಸೋಷಿಯಲ್ ಲೈಫ್ ಕೂಡ ಇರಲಿಲ್ಲ. ನಾವು ಯಾವಾಗಲೂ ಸಿಂಪಲ್ ಆಗಿ ಬದುಕಬೇಕು ಅಂತ ನನಗೂ ಲೆಕ್ಚರ್ ಕೊಡ್ತಿದ್ದ. ಅವನ ಮೆಂಟಾಲಿಟಿ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ನೋಡೋ ತನಕ ನೋಡಿ ಮದುವೆ ಕ್ಯಾನ್ಸಲ್ ಮಾಡಿಬಿಡೋಣ ಅಂದೆ. ಆಗ ಮದುವೆಗೆ ಬರೀ 20 ದಿನ ಅಷ್ಟೇ ಬಾಕಿ ಇತ್ತು. ನನ್ನ ಮಾತು ಕೇಳಿ ಜಗದೀಶ್ ಶಾಕ್ ಆಗಿದ್ದ. ಏನು ಮಾತಾಡ್ತಾ ಇದೆಯಾ,
ಮದುವೆಗೆ ಎಲ್ಲ ತಯಾರಿ ಆಗಿದೆ, ಈಗ ಮದುವೆ ಕ್ಯಾನ್ಸಲ್ ಅಂದರೆ ಏನು ಅರ್ಥ ಅಂತ ತುಂಬ ಬೇಜಾರು ಮಾಡಿಕೊಂಡ. ಯಾಕೆ, ಏನಾಯ್ತು, ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳು, ಒಟ್ಟಿಗೆ ಸೊಲ್ಯೂಷನ್ ಹುಡ್ಕೋಣ ಅಂದ. ನಿನಗೆ ಬೇರೆ ಯಾರಾದರೂ ಇಷ್ಟ ಆಗಿದ್ದಾನಾ, ಇಲ್ಲ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಂತಾನು ಕೇಳ್ದ. ಅದಕ್ಕೆ ನಾನು ಇಲ್ಲ ಅಂಥದ್ದೇನಿಲ್ಲ, ನಾನು ಕರಿಯರ್ ಬಿಲ್ಡ್ ಮಾಡಬೇಕು, ಮುಂದೆ ಇನ್ನೂ ಓದಬೇಕು, ಮದುವೆ ಆದರೆ ಎಲ್ಲವೂ ಮುಗ್ದು ಹೋಗುತ್ತೆ, ಅದಕ್ಕೆ ಮದುವೆ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಜಗದೀಶ್ಗೆ ಹೇಳಿದೆ ಸರ್. ಏನೋ ಗೊತ್ತಿಲ್ಲ, ನಾನು ಅಷ್ಟು ಹೇಳಿದ ಕೂಡಲೇ ಅವನು ಮತ್ತೆ ಫೋರ್ಸ್ ಮಾಡಲಿಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ ಅಂತ ಹೇಳಿ ಹೊರಟೋದ ಸರ್ ಅಂತ ವೃಷಾಲಿ ಹೇಳ್ತಾಳೆ. ನಾನು ಹೇಳಿದ್ದನ್ನು ಅವನು ಅವನ ಫ್ಯಾಮಿಲಿಗೆ ಹೇಳ್ದ. ನಂತರ ಅವನ ಅಪ್ಪ ಅಮ್ಮ ನನ್ನ ತಂದೆ ತಾಯಿ ಜೊತೆ ಮಾತಾಡಿದ್ರು. ನಮ್ಮ ಅಪ್ಪ ಅಮ್ಮ ನನ್ನನ್ನು ಕೂರಿಸಿ ಮಾತಾಡಿದ್ರು. ನನಗೆ ಅವತ್ತು ಅಪ್ಪ ಅಮ್ಮನ ಫೇಸ್ ಮಾಡೋ ಧೈರ್ಯ ಇರಲಿಲ್ಲ. ಅದಕ್ಕೆ ನಾನು ಹಾಗೇನೂ ಇಲ್ವಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡಿದ್ದೆ ಅಷ್ಟೇ, ನಾನು ಮದುವೆಗೆ ರೆಡಿ ಇದ್ದೀನಿ ಅಂತ ಸುಳ್ಳು ಹೇಳಿಬಿಟ್ಟೆ. ಸರಿ ಬಿಡು, ಏನೋ ಹುಡುಗಾಟಿಕೆ ಮಾಡಿದ್ದಾಳೆ, ಇಲ್ಲ ಎಂಸೈಟಿ ಕನ್ಫ್ಯೂಷನ್ ಇರಬೇಕು, ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಪ್ಪ ಅಮ್ಮ ಮದುವೆ ತಯಾರಿಯಲ್ಲಿ ಬ್ಯುಸಿ ಆದರು. ಮದುವೆಗೆ ಇನ್ನೂ 3 ದಿನ ಇರುವಾಗ ಮತ್ತೆ ನಾನು ಜಗದೀಶ್ಗೆ ಕಾಲ್ ಮಾಡಿದೆ. ಇಲ್ಲ, ನನಗೆ ಯಾಕೋ ಮದುವೆ ಬೇಡ ಅನ್ನಿಸ್ತಾ ಇದೆ, ಕ್ಯಾನ್ಸಲ್ ಮಾಡೋಣ ಅಂದೆ. ಒಂದು ವೇಳೆ ಫೋರ್ಸ್ಫುಲ್ಲಿ ನನ್ನ ಮದುವೆ ಮಾಡಿದರೆ ನಾನು ಸತ್ತೋಗ್ತೀನಿ ಅಂತಾನು ಹೇಳಿದೆ. ನನ್ನ ಮಾತು ಕೇಳಿ ಜಗದೀಶ್ಗೆ ಭಯ ಆಗೋಗಿತ್ತು. ಅವನು ಮತ್ತೆ ಅಮ್ಮನಿಗೆ ಹೇಳ್ದ, ನಾನು ವೃಷಾಲಿಗೆ ಇಷ್ಟ ಇಲ್ಲ ಅನಿಸುತ್ತೆ, ಇಲ್ಲ ಈ ಹುಡುಗಿ ತುಂಬ ಫಿಕಲ್ ಮೈಂಡೆಡ್ ಅನ್ನಿಸ್ತಾ ಇದ್ದಾಳೆ, ಸುಮ್ಮನೆ ಮುಂದೆ ಪ್ರಾಬ್ಲಮ್ ಆಗೋದು ಬೇಡ, ಮದುವೆ ಕ್ಯಾನ್ಸಲ್ ಮಾಡಿಬಿಡೋಣ ಅಂದ. ಮದುವೆ ಶಾಪಿಂಗ್ ಪ್ರಿಪರೇಷನ್ ಎಲ್ಲ ಸ್ಟಾಪ್ ಮಾಡಿ ಅಂತಾನು ಹೇಳ್ದ. ನನ್ನ ಮಾತು ಕೇಳಿ ಎರಡೂ ಫ್ಯಾಮಿಲಿಯವರು ಡಿಸ್ಟರ್ಬ್ ಆಗಿದ್ರು. ಎಲ್ಲರೂ ನನ್ನ ಜೊತೆ ಮಾತಾಡಿದ್ರು, ಏನೇನೋ ಸಮಾಧಾನ ಹೇಳಿ ಕೊನೆಗೂ ಮತ್ತೆ ನನ್ನ ಮದುವೆಗೆ ಒಪ್ಪಿಸಿದ್ರು. ಬಟ್ ಆಗ್ಲೂ ಜಗದೀಶ್ಗೆ ಡೌಟ್ ಇತ್ತು. ಮದುವೆ ಆದಮೇಲೆ ಈ ಹುಡುಗಿ ಏನಾದರೂ ಮಾಡ್ಕೊಂಡ್ರೆ ಅಂತ ಭಯಪಟ್ಟಿದ್ದ. ಅದಕ್ಕೆ ಮದುವೆ ಆದಮೇಲೆ ವೃಷಾಲಿ ತನ್ನ ಜೀವಕ್ಕೆ ಏನಾದರೂ ಅಪಾಯ ಮಾಡಿಕೊಂಡ್ರೆ ಅದಕ್ಕೆ ಜಗದೀಶ್ ಆಗಲಿ ಜಗದೀಶ್ ಫ್ಯಾಮಿಲಿ ಆಗಲಿ ಹೊಣೆಗಾರರಲ್ಲ, ಅವರ ಫ್ಯಾಮಿಲಿಯನ್ನು ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡಬಾರ್ದು ಅಂತ ನನ್ನ ಹತ್ರ ಮುಚ್ಚಳಿಕೆ ಬರೆಸ್ಕೊಂಡ್ರು. ಅದಾದ ಮೇಲೆ ನಮ್ಮ ಮದುವೆ ಆಗಿದ್ದು ಸರ್, ಆದರೂ ಆ ಮದುವೆ ನನ್ನ ಇಷ್ಟದ ವಿರುದ್ಧವೇ ಆಗಿತ್ತು ಸರ್ ಅಂತ ವೃಷಾಲಿ ಹೇಳ್ತಾಳೆ. ನನ್ನ ಇಷ್ಟದ ವಿರುದ್ಧ ಮದುವೆ ಮಾಡಿಸಿದ್ರು, ಅದಕ್ಕೆ ಹೇಗಾದರೂ ಮಾಡಿ ಅವನಿಂದ ದೂರ ಆಗಲೇಬೇಕು ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೆ. ಅವತ್ತು ಮಾರ್ಚ್ 6, 2019 ಮದುವೆ ಆಗಿ 3 ತಿಂಗಳಾಗಿತ್ತು. ಜಗದೀಶ್ ಆಫೀಸ್ನಿಂದ ಕೆಲಸ ಮುಗಿಸಿ ಮನೆಗೆ ಬಂದ. ಅವನಿಗೆ ಊಟ ಬಡಿಸಿದೆ, ಆದರೆ ಊಟದಲ್ಲಿ ಮಾತ್ರೆ ಜೊತೆಗೆ ವಿಷ ಹಾಕಿದ್ದೆ. ಅವನು ಊಟ ಮಾಡಿದ ಕೂಡಲೇ ಮಲಗಿಬಿಟ್ಟ. ನಿಧಾನಕ್ಕೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿತ್ತು. ಇನ್ನೂ ಜಗದೀಶ್ ರೆಸಿಸ್ಟೆನ್ಸ್ ಮಾಡಲ್ಲ ಅಂತ ವೈರ್ನಿಂದ ಅವನ ಕುತ್ತಿಗೆ ಬಿಟ್ಟೆ. ಅವನು ಸತ್ತಿರೋದನ್ನ ಕನ್ಫರ್ಮ್ ಮಾಡಿಕೊಂಡು ಮೊದಲು ಒಡವೆ ದುಡ್ಡು ಎತ್ಕೊಂಡೆ. ಇಡೀ ರಾತ್ರಿ ಶವದ ಪಕ್ಕದಲ್ಲೇ ಕಳೆದೆ. ಬೆಳಗ್ಗಿನ ಜಾವ ಮನೆ ವಸ್ತುಗಳನ್ನು ಹರಡಿಬಿಟ್ಟೆ. ಯಾರಾದರೂ ನೋಡಿದ್ರೆ ಕಳ್ತನ ಆಗಿದೆ ಅನ್ನೋ ಥರ ಕಾಣಬೇಕು, ಹಾಗೆ ಸೀನ್ ಕ್ರಿಯೇಟ್ ಮಾಡಿದ್ದೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಮಾರ್ಕೆಟ್ ಹೋದೆ. ನಂತರ ಮನೆಗೆ ಬಂದು ನಾನೇ ಡ್ರಾಮಾ ಮಾಡಿ ನೆರೆಹೊರೆಯವರನ್ನ ಸೇರಿಸಿದೆ. ಜಗದೀಶ್ ಮಾಮನಿಗೆ ಫೋನ್ ಮಾಡಿದೆ ಸರ್ ಅಂತಾಳೆ. ಇವಳ ಕನ್ಫೆಷನ್ ಕೇಳಿದ ಪೊಲೀಸರಿಗೆ ಸರಿ ಇವಳನ್ನ ಲಾಕಪ್ಗೆ ಹಾಕಿ ಅರೆಸ್ಟ್ ಫಾರ್ಮಾಲಿಟಿ ಮುಗಿಸಿ ಅಂತ ಎದ್ದೇಳುವಾಗ ಮತ್ತೆ ವೃಷಾಲಿ ಮಾತಾಡ್ತಾಳೆ. ಸರ್, ಜಗದೀಶ್ಗೆ ವಿಷ ಹಾಕಿದ್ದು ಇದೇ ಮೊದಲೇನಲ್ಲ ಅಂತಾಳೆ. ಅವಳ ಮಾತು ಕೇಳಿದ ಪೊಲೀಸರು ಚೇರ್ನಿಂದ ಎದ್ದವರು ಮತ್ತೆ ಕೂರ್ತಾರೆ. ಸರ್, ಮದುವೆಗೆ 2 ದಿನ ಬಾಕಿ ಇರುವಾಗ ನನ್ನ ಫ್ರೆಂಡ್ಸ್ಗೆ ಅಂತ ಬ್ಯಾಚುಲರ್ ಪಾರ್ಟಿ ಅರೇಂಜ್ ಮಾಡಿದ್ದೆ. ಆ ಪಾರ್ಟಿಗೆ ಜಗದೀಶ್ಗೂ ಇನ್ವೈಟ್ ಮಾಡಿದ್ದೆ. ಆದರೆ ಅವತ್ತು ಅವನಿಗೆ ಏನೋ ಕೆಲಸ ಇತ್ತು, ಅದಕ್ಕೆ ಲೇಟ್ ನೈಟ್ ಬಂದ. ಅವನಿಗೆ ಒಂದು ಬಾಕ್ಸಲ್ಲಿ ಊಟ ಪ್ಯಾಕ್ ಮಾಡಿ ಕೊಟ್ಟೆ. ಮನೆಗೆ ಹೋಗಿ ಊಟ ಮಾಡ್ಕೊ ಅಂದೆ. ಅವನು ಮನೆಗೆ ಹೋಗಿ ಬಾಕ್ಸ್ ಓಪನ್ ಮಾಡಿದಾಗ ತುಂಬ ದುರ್ವಾಸನೆ ಬಂದಿತ್ತು. ಅದಕ್ಕೆ ಅವತ್ತು ಅವನು ಊಟ ಬಿಸಾಕಿ ಬಿಟ್ಟಿದ್ದ. ಇಲ್ಲಾಂದರೆ ಅವತ್ತೇ ಅವನ ಕಥೆ ಮುಗೀತಿತ್ತು ಸರ್ ಅಂತಾಳೆ. ಕೊಲೆಗೆ ಯಾರೂ ಸಾಥ್ ಕೊಟ್ಟಿಲ್ಲ, ನಾನೊಬ್ಳೇ ಎಲ್ಲ ಮಾಡಿದ್ದು ಅಂತ ತನ್ನ ಕೃತ್ಯದ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಹೇಳಿ ಸಮರ್ಥಿಸಿಕೊಂಡಿದ್ಲು. ಹಾಗೆ ಇಷ್ಟೊಂದು ಮಾತ್ರೆ ಎಲ್ಲಿ ಸಿಕ್ತು, ಹೇಗೆ ಅರೇಂಜ್ ಮಾಡಿದೆ ಅಂತ ಕೇಳಿದಾಗ ನನಗೆ ಇನ್ಸೋಮ್ನಿಯಾ ಇದೆ ಅಂತ ಹೇಳಿ ಬೇರೆ ಬೇರೆ ಮೆಡಿಕಲ್ನಿಂದ ಟ್ಯಾಬ್ಲೆಟ್ಸ್ ತಗೊಂಡು ಬಂದಿದ್ದೆ ಅಂತಾಳೆ. ಪೊಲೀಸರು ಇವಳ ಮನೆ ಪರಿಶೀಲನೆ ಮಾಡ್ತಾರೆ. ಅಲ್ಲಿಂದ ಕೊಲೆಗೆ ಬಳಸಿದ್ದ ವೈರನ್ನ ವಶಕ್ಕೆ ತಗೊಳ್ತಾರೆ. ವೃಷಾಲಿ ಚಿನ್ನಾಭರಣಗಳನ್ನು ಹಿಟ್ಟಿನ ಡಬ್ಬ, ಅಕ್ಕಿ ಡಬ್ಬದಲ್ಲಿ ಅಡಗಿಸಿಟ್ಟಿದ್ಲು. ಅದೆಲ್ಲವನ್ನ ಸೀಸ್ ಮಾಡ್ತಾರೆ. ಮಗಳು ಅಳಿಯನನ್ನೇ ಕೊಂದಿದ್ದಾಳೆ ಅನ್ನೋ ಸುದ್ದಿ ಕೇಳಿ ವೃಷಾಲಿ ಪೋಷಕರು ಆಘಾತಗೊಂಡಿದ್ರು. ನಮ್ಮ ಮಗಳು ಯಾವತ್ತೂ ಯಾರ ಜೊತೆನೂ ಜೋರಾಗಿ ಮಾತಾಡಿರಲಿಲ್ಲ, ತುಂಬ ಶಾಂತ ಸ್ವಭಾವದವಳು. ಅವಳು ಹೀಗೆ ಗಂಡನನ್ನೇ ಉಸಿರುಗಟ್ಟಿಸಿ ಕೊಂದಿದ್ದಾಳೆ ಅಂದರೆ ನಮಗೆ ನಂಬೋಕೆ ಆಗ್ತಿಲ್ಲ. ಸಮಾಜದಲ್ಲಿ ತಲೆ ಎತ್ತದಂತೆ ಮಾಡಿಬಿಟ್ಲು ಅಂತ ಕಣ್ಣೀರು ಹಾಕಿದ್ದಾರೆ. ಹಾಗೆ ಜಗದೀಶ್ ಫ್ಯಾಮಿಲಿಯವರು ಮಾತಾಡಿದ್ದಾರೆ. ವೃಷಾಲಿ ಹೇಳಿದ್ಲು ಅಂತ ಜಗದೀಶ್ ಅದ್ದೂರಿಯಾಗಿ ಮದುವೆ ಮಾಡಿಕೊಂಡಿದ್ದ. ಮದುವೆಗೆ ಸಾಲ ತಗೊಂಡಿದ್ದ, ಅಲ್ಲದೆ ಫ್ಲ್ಯಾಟ್ಗೋಸ್ಕರ ಹೋಮ್ ಲೋನ್ ಮಾಡಿದ್ದ.
ಅವನ ಸ್ಯಾಲರಿಯ ಹಾಫ್ ಅಮೌಂಟ್ ಲೋನ್ಗೆ ಹೋಗ್ಬಿಡ್ತಿತ್ತು. ವೃಷಾಲಿಗೆ ಜಗದೀಶ್ನ ಸರಳ ಜೀವನ ಇಷ್ಟವಿರಲಿಲ್ಲ. ಆಕೆಗೆ ಹೈಫೈ ಲೈಫ್ ಬೇಕಿತ್ತು. ಪಾರ್ಟಿಗೆ ಹೋಗಬೇಕು, ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೋಬೇಕು, ಬಿಂದಾಸ್ ಆಗಿ ಖರ್ಚು ಮಾಡಬೇಕು ಅನ್ನೋದು ವೃಷಾಲಿ ಖಯಾಲಿ ಆಗಿತ್ತು. ಆದರೆ ಜಗದೀಶ್ ಹಣವನ್ನು ಮಿತವಾಗಿ ಬಳಸು ಅಂತ ಹೇಳ್ತಾ ಇದ್ದದ್ದು ಅವಳಿಗೆ ಆಗ್ತಾ ಇರಲಿಲ್ಲ. ಅದಕ್ಕೆ ಹೀಗೆ ಮಾಡಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಸದ್ಯ ವೃಷಾಲಿ ಠಾಕ್ರೆ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ. ಈ ಪ್ರಕರಣ ಇನ್ನೂ ವಿಚಾರಣೆ ಹಂತದಲ್ಲಿದೆ. ಅಂತಿಮ ತೀರ್ಪು ಇನ್ನೂ ಹೊರಬಂದಿಲ್ಲ. ಅಪರಾಧ ಸಾಬೀತಾದರೆ ಆಕೆಗೆ ಜೀವಾವಧಿ ಶಿಕ್ಷೆಯಾಗೋ ಸಾಧ್ಯತೆ ಇದೆ. ಆಕೆಯ ಪರ ವಕೀಲರು ಬೇಲ್ ಕೊಡಿಸೋಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಆದರೆ ಮದುವೆಗಿಂತ ಮುಂಚೆ ಅವಳು ವಿಷ ನೀಡಲು ಪ್ರಯತ್ನಿಸಿರೋದು, ನಂತರ ಪ್ಲಾನ್ ಮಾಡಿ ಕೊಲೆ ಮಾಡಿರೋ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ನ್ಯಾಯಾಲಯಕ್ಕೆ ಒದಗಿಸಿದ್ದಾರೆ. ಹೀಗಾಗಿ ಕೋರ್ಟ್ ಪ್ರತಿ ಸಲ ಅವಳ ಜಾಮೀನು ಅರ್ಜಿ ವಜಾಗೊಳಿಸಿದೆ. ಎಂಥ ದುರಂತ ನೋಡಿ. ಕೊಲೆ ಮಾಡಿದಾಗ ಅವಳಿಗೆ ಜಸ್ಟ್ 23 ವರ್ಷ. ಈಗ ಇಡೀ ಜೀವನ ಜೈಲಿನ ಕಂಬಿ ಹಿಂದೆ ಕಳಿಬೇಕು. ಈ ಕೇಸ್ ನೋಡ್ತಾ ಇದ್ರೆ ಇದರಲ್ಲಿ ವೃಷಾಲಿಯದ್ದು ಅಕ್ಷಮ್ಯ ಅಪರಾಧ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಮದುವೆ ಬೇಡ, ಸಿಂಪಲ್ ಹುಡುಗ ಬೇಡ ಅನ್ನೋದಾಗಿದ್ರೆ ಖಡಕ್ ಆಗಿ ಡಿಸಿಷನ್ ತಗೊಂಡು ಸುಮ್ಮನಾಗಬೇಕಿತ್ತು. ಅದು ಬಿಟ್ಟು ಹೀಗೆ ಮದುವೆ ಆಗಿ ಕೊಲೆ ಮಾಡೋದು ಅಪರಾಧ. ಅವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಟ್ ದ ಸೇಮ್ ಟೈಮ್ ಇದರಲ್ಲಿ ವೃಷಾಲಿಯ ಅಪ್ಪ ಅಮ್ಮನ ತಪ್ಪೂ ಇದೆ. ಮಗಳು ಮದುವೆ ಬೇಡ ಅಂದಾಗ ಅವಳಿಂದ ಮುಚ್ಚಳಿಕೆ ಪತ್ರ ಬರೆಸಿ ಫೋರ್ಸ್ ಮಾಡಿ ಮತ್ತೆ ಯಾಕೆ ಮದುವೆಗೆ ಒಪ್ಪಿಸಬೇಕಿತ್ತು? ವೃಷಾಲಿ ಫಿಕಲ್ ಮೈಂಡೆಡ್ ಅಂತ ಗೊತ್ತಾದ ಮೇಲೂ ಫೋರ್ಸ್ಫುಲಿ ಮದುವೆ ಮಾಡಿದರೆ ನಾನು ಸತ್ತೋಗ್ತೀನಿ ಅಂತ ಹೇಳಿದ ಮೇಲೂ ಜಗದೀಶ್ ಮತ್ತು ಮನ್ಯವರು ಮದುವೆ ಕ್ಯಾನ್ಸಲ್ ಮಾಡಬೇಕಿತ್ತಲ್ವಾ? ಒಟ್ನಲ್ಲಿ ಎಲ್ಲರೂ ಸೇರಿ ಒಬ್ಬ ಅಮಾಯಕನ ಜೀವನ ಬರ್ಬಾದ್ ಮಾಡಿಬಿಟ್ರು. ಮದುವೆ ಜೀವನದ ಏಕಮೇವ ಗುರಿಯಲ್ಲ. ಮದುವೆ ಆಗದೆ ಸಿಂಗಲ್ ಆಗಿ ಇರೋರು ಎಷ್ಟೋ ಜನ ಇದ್ದಾರೆ. ನಮಗೆ ಬೇರೆಯವರ ಜೊತೆ ಹೊಂದಾಣಿಕೆ ಆಗಲ್ಲ. ನಮ್ಮ ಅಭಿರುಚಿಗೆ ತಕ್ಕಂತೆ ಪಾರ್ಟ್ನರ್ ಸಿಗಲಿಲ್ಲ ಅಂದರೆ ಯಾರ ಜೊತೆಗೋ ಕಾಂಪ್ರಮೈಸ್ ಆಗಿ ತಮ್ಮ ಬದುಕು ಮತ್ತು ಅವರ ಬದುಕು ಹಾಳು ಮಾಡಿ ಜೀವನ ನಡೆಸೋದಕ್ಕಿಂತ ಸಿಂಗಲ್ ಆಗಿ ಆರಾಮಾಗಿರೋದು ವಾಸಿ. ಹಾಗಂತ ಇಂಥ ಕ್ರೈಮ್ ಸ್ಟೋರಿಗಳನ್ನು ಹೇಳಿ ಹೆದರಿಸೋ ಉದ್ದೇಶ ನಮ್ದಲ್ಲ. ಬದಲಿಗೆ ಕೋಪದ ಕೈಗೆ ಯಾರೂ ಬುದ್ಧಿ ಕೊಡದೆ ಸಂಯಮದಿಂದ ಇರಿ. ಬದುಕಲು ಬಿಡಿ. ಎಲ್ಲರೂ ಸೇಫ್ ಆಗಿರಿ. ನಮ್ಮ ಇವತ್ತಿನ ಈ ಕ್ರೈಮ್ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.